ಜನ್ಮಾದ್ಯಸ್ಯ ಶ್ರೀಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರುರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ವಹತ ಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೈವ ಪ್ರಣೇತಾರಂ ವಂದೇ ಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾಮಿ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬಚರಣೋ ಹೃದಿ ಸರ್ವದಾ ಮಧ್ವಾಕ್ಯ ಸರಣೀನ್ ಭೂಯಾತ್ ಶ್ರೀಮದಾಚಾರ್ಯ ಭಾವಗ ಸಮಾಶ್ರಯೇ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೆ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದಪಂಕಜೇ. ಮಹಾಜ್ಞಾನಿಗಳಾಗಿರುವಂತಹ ಅಪ್ಪಣ್ಣಾಚಾರ್ಯರು ರಾಯರ ಸ್ತೋತ್ರದಲ್ಲಿ 13ನೇ ಶ್ಲೋಕದಲ್ಲಿ ಹೇಳ್ತಾರೆ, ರಾಯರ ವ್ಯಕ್ತಿತ್ವ ವಿಶಿಷ್ಟವಾಗಿರುವಂಥದ್ದು. ಒಂದೊಂದು ಗುಣವನ್ನು ಎತ್ತಿ ಎತ್ತಿ ಹೇಳ್ತಾ ಇದ್ದಾರೆ. ಅಪರೋಕ್ಷೀಕೃತ ಶ್ರೀಶಃ ಸಮುಪೇಕ್ಷಿತ ಭಾವಜಃ ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರಾನ್ ನ ವಿದ್ಯತೆ. ರಾಘವೇಂದ್ರಾನ್ ನ ವಿದ್ಯತೆ ಅನ್ನೋದು ಈ ಶ್ಲೋಕದ ಮೂಲ ತಾತ್ಪರ್ಯ. ಏನ್ ಹಾಗಂದ್ರೆ ಅದಕ್ಕೆ ಹೇಳ್ತಾರೆ, ರಾಯರು ಭಗವಂತನ ಅನುಗ್ರಹವನ್ನ, ಪೂರ್ಣವಾದ ಅನುಗ್ರಹವನ್ನ ಪಡೆದಂಥವ್ರು. ಭಗವಂತ ಸಾಕ್ಷಾತ್ತಾಗಿ ಅವರಿಗೆ ಅನುಗ್ರಹವನ್ನು ಮಾಡಿದ್ದಾನೆ. ಮನಸ್ಸಿನಲ್ಲಿರುವಂತಹ ಸಕಲ ವಿಕಾರವನ್ನ ಮೆಟ್ಟಿ ನಿಂತಂಥವ್ರು. ಅವರಂತೆ ಬೇಡಿದ್ದನ್ನ ನೀಡುವಂತಹ ಗುರುಗಳು ರಾಘವೇಂದ್ರ ನವಿದ್ಯತೆ, ಇನ್ನೊಬ್ರಿಲ್ರಿ. ಅದನ್ನು ಸಮರ್ಥನೆ ಮಾಡ್ತಾರೆ ಸುಮಾರು ವಿಷಯಗಳನ್ನ ಹೇಳಿ. ರಾಘವೇಂದ್ರ ಸ್ವಾಮಿಗಳು ಭಕ್ತರು ಕೇಳಿದ್ದನ್ನ ಇಲ್ಲ ಅಂತ ಅನ್ನೋದೇ ಇಲ್ಲ, ಹಾಗೆ ಅನುಗ್ರಹ ಮಾಡುವಂತಹ ಇಂಥ ಗುರುಗಳು ಇನ್ನೊಬ್ರಿಲ್ಲ. ಅದು ಹೇಗೆ ಅಂತ ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾರೆ. ಅಂದ್ರೆ ಅವರ ಒಂದು ಮಹಿಮೆಯನ್ನ ಹೇಳ್ತಾರೆ. ರಾಯರು ವಿಶೇಷವಾಗಿ ಶಾಸ್ತ್ರಾಧ್ಯಯನವನ್ನ ಮಾಡದಂಥವ್ರು, ಸಕಲ ಶಾಸ್ತ್ರಗಳಲ್ಲಿ ಪಾಂಡಿತ್ಯವನ್ನ ಪಡೆದಂಥವ್ರು, ಭಗವಂತನನ್ನ ಗ್ರಂಥ ಮುಖಾಂತರವಾಗಿ ಸಾಕ್ಷಾತ್ತಾಗಿ ನೋಡದಂಥವ್ರು. ಮೂಲ ರೂಪ, ಅವತಾರ ರೂಪ ಎಲ್ಲವೂ ಬಿಂಬರೂಪಿಯಾಗಿರುವಂತಹ ಭಗವಂತನನ್ನ ಅಧ್ಯಯನದ ಮುಖ್ಯ ಫಲಶ್ರುತಿ ಅದು ಭಗವಂತನನ್ನ ಕಾಣುವಂಥದ್ದು. ಭಾವ ಅಂದ್ರೆ ಮನಸ್ಸು, ಭಾವದ ಮನಸ್ಸಿನಲ್ಲಿ ಹುಟ್ಟುವಂತಹ ಎಲ್ಲ ವಿಕಾರಗಳು, ರಾಗ ದ್ವೇಷಾದಿಗಳು ಎಲ್ಲವನ್ನ ಬಿಟ್ಟಂಥವ್ರು. ಅಂದ್ರೆ ಅಪರೋಕ್ಷ ಜ್ಞಾನಿಗಳು, ಅದನ್ನ ಗೆದ್ದಂಥವ್ರು. ಅಷ್ಟೇ ಅಲ್ಲ, ಭಾವದ ಅಂದ್ರೆ ಮನಸ್ಸಿನಿಂದ ಭಗವಂತನಲ್ಲಿ ಯಾವಾಗಲೂ ಮನಸ್ಸನ್ನು ಇಟ್ಟಂಥವ್ರು. ಭಾವಜ ಅನ್ನೋದಕ್ಕೆ ಬಹಳಷ್ಟು ಅರ್ಥ ಇದೆ. ಮನಸ್ಸಿನಿಂದ ಜನಿಸಿದ್ದವನ, ಆದ್ದರಿಂದ ಮನೋಜ, ಮನ್ಮಥ, ಕಾಮ ಅಂತ ಅವನನ್ನ ಕರೀತಾರೆ. ಮನ್ಮಥನನ್ನ ಸಕಲ ದೋಷಗಳಿಗೆ ಮೂಲ ಕಾರಣ ಅದು ಕಾಮ, ಆಸೆ. ಆ ಆಸೆಯನ್ನೇ ಬಿಟ್ಟಂಥವ್ರು. ಎಷ್ಟು ಅವರಿಗೆ ವೈರಾಗ್ಯ ಅಂದ್ರೆ ಅವರ ಜೀವನದಲ್ಲಿ ರಾಘವೇಂದ್ರ ವಿಜಯ ಬಹಳ ಸುಂದರವಾಗಿ ಹೇಳ್ತದೆ. ತೈಲಾಭ್ಯಂಗಂ ವತ್ಸರೇಕಂಬವಾರಂ ನೈತಂ ಸ್ಯಾಸ್ತಿ ಪ್ರಾಜ್ಯಮಾಜ್ಯಂ ಕಥಂ ಸ್ಯಾ ಛಿನ್ನೇ ವಸ್ತ್ರೇ ಭಿನ್ನ ಪಾನೀಯ ಪಾತ್ರೆ ಜೀರ್ಣಸ್ಥಾಲ್ಯಾಂ ದಸ್ಸುಭಿರ್ನೀಯಮಾನೇ. ಛಿನ್ನೇ ವಸ್ತ್ರೆ, ಹರಿದೋಗಿರುವಂತಹ ಬಟ್ಟೆ. ಅಷ್ಟೇ ಅಲ್ಲ, ಭಿನ್ನ ಪಾನೀಯ ಪಾತ್ರೆ, ಪಾತ್ರನೂ ಸರಿ ಇಲ್ಲ. ಊಟ ಮಾಡಬೇಕು ಅಂದ್ರೆ ಪಾತ್ರೆಗಳೇ ಇಲ್ಲ ಮನೆಯಲ್ಲಿ. ಬಹಳ ಕಷ್ಟಪಟ್ಟಂಥವ್ರು ನಮ್ಮ ರಾಯರು ಪೂರ್ವಾಶ್ರಮದಲ್ಲಿ. ಆದರೂ ಒಂದು ದಿವಸವೂ ನನಗೆ ಹಿಂಗಾಗಿದೆ ಅಂತ ಒಬ್ಬರ ಹತ್ರ ಹೇಳಿದವರಲ್ಲ. ಭಗವಂತನ ಅನುಗ್ರಹ, ಭಗವಂತನ ಒಂದು ಕೃಪಾಶೀರ್ವಾದ ನನ್ನ ಮೇಲಿದೆ ಅಂತ ಹೇಳಿ ಅವರು ಅನುಗ್ರಹವನ್ನ ಪಡೆದಂಥವ್ರು. ಅವ್ರು ಎಷ್ಟರ ಮಟ್ಟಿಗೆ ಅಂದ್ರೆ ಅವ್ರ ಇತಿಹಾಸದಲ್ಲಿ ನಾವು ಕಾಣ್ತೀವಿ, 64 ವಿದ್ಯೆಯನ್ನ ಬಲ್ಲಂಥವ್ರು. 64 ವಿದ್ಯೆಯಲ್ಲಿ ಒಂದು ವಿದ್ಯೆಯನ್ನ ಅವರು ಬಳಸಿದ್ರು. ಅವ್ರ ಹೆಂಡತಿ, ಅವರ ಮಕ್ಕಳು, ಅವರ ವಂಶಸ್ಥರು ಎಲ್ಲರೂ ಸುಖವಾಗಿರಬಹುದಾಗಿತ್ತು. ಆದ್ರೂ ಒಂದು ವಿದ್ಯೆಯನ್ನು ಸ್ವಾರ್ಥಕ್ಕೋಸ್ಕರವಾಗಿ ಅವರು ಬಳಸಲಿಲ್ಲ. ಅದಕ್ಕೆ ಸತ್ಯ ಧರ್ಮ ರಥಾಯತ ಅಂದ್ರು ಅವ್ರನ್ನ.
ಅವ್ರು ಎಷ್ಟು ಅಂದ್ರೆ ಬರೇ ವೆಂಕಣ್ಣ ಭಟ್ರಲ್ಲ, ವೀಣಾ ವೆಂಕಣ್ಣ ಭಟ್ರು ಅಂತ ಅವ್ರನ್ನ ಕರೀತಿದ್ರು. ಪಾಪ ಒಂದ್ಸಾರಿ ಅವ್ರ ಇತಿಹಾಸದಲ್ಲಿ ಕಾಣ್ತೀವಿ ನಾವು. ಒಂದ್ಸಾರಿ ಹೋಗಬೇಕು, ನದಿಯನ್ನ ದಾಟಬೇಕು. ನದಿಯನ್ನ ದಾಟಬೇಕಾದ್ರೆ ಆ ಅಂಬಿಗನಿಗೆ ಕೇಳಿದ್ರಂತೆ, ನೋಡಪ್ಪ ಮತ್ತೆ ಸ್ವಲ್ಪ ನಾನು ಆ ಕಡೆ ಹೋಗಬೇಕು, ನದಿ ದಾಟಿ ಸ್ವಲ್ಪ ಬಿಡ್ತೀಯಾ? ಅದಕ್ಕೆ ಅವನಂದಂತೆ ಹಣ ಕೊಟ್ರೆ ಮಾತ್ರ ಬಿಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಅವ್ರಂದ್ರಂತೆ, ಹಣ ಇದ್ರೆ ನಾನ್ ಯಾಕಪ್ಪ ಇಷ್ಟು ವಿನಯದಿಂದ ನಾನು ನಿನ್ನ ಹತ್ರ ಬಂದು ಕೇಳ್ತಿದ್ದೆ, ಹಣ ನನ್ನ ಹತ್ರ ಇಲ್ಲ, ಅದಕ್ಕೆ ಸ್ವಲ್ಪ ನಾನು ಆ ಕಡೆ ಹೋಗ್ಬೇಕು, ದಯಮಾಡಿ ಬಿಡ್ತೀಯಾ? ಅದಕ್ಕೆ ಅವನಂದಂತೆ, ನೀವೇನು ವೀಣಾ ವೆಂಕಣ್ಣ ಭಟ್ರ ಬಿಡ್ಲಿಕ್ಕೆ ಅಂದಂತವನು. ಅವನಿಗೆ ಗೊತ್ತಿಲ್ಲ ಇವರೇ ವೀಣಾ ವೆಂಕಣ್ಣ ಭಟ್ರು ಅಂತ. ಅಂದ್ಬಿಟ್ಟ ಬಾಯಿ ಬಿಟ್ಟು, ನೀವೇನು ವೀಣಾ ವೆಂಕಣ್ಣ ಭಟ್ರ, ನಿಮ್ಮನ್ನೇನು ಆ ಕಡೆ ಬಿಡ್ಲಿಕ್ಕೆ? ಸೀದಾ ಏನು ಮಾತಾಡ್ಲಿಲ್ಲ, ಮನೆಗೆ ಬಂದ್ಬಿಟ್ರ. ಬಂದ ಕೂಡಲೇ ಪಾಪ ಪತ್ನಿ ಕೇಳಿದ್ರಂತೆ, ಅಲ್ರಿ ಮತ್ತೆ ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಮತ್ತೆ ಯಾಕೆ ಹೋಗ್ಲಿಲ್ಲೇನು? ಅದಕ್ಕೆ ಅವ್ರಂದ್ರಂತೆ, ಇವತ್ತೊಂದು ವಿಶೇಷವಾದ ಆಶ್ಚರ್ಯ ಹೇಳ್ತೀನಿ ಕೇಳು. ಏನಂಥದ್ದು? ಹಿಂಗೆಲ್ಲ ಹೋಗಿದ್ದೆ, ಹಿಂಗಂದ ಅವನು, ನೀವೇನು ವೀಣಾ ವೆಂಕಣ್ಣ ಭಟ್ರ? ಅಲ್ಲ, ಹೋಗ್ಬೇಕಾಗಿತ್ತು, ಹೋಗ್ಲಿಕ್ಕಾಗ್ಲಿಲ್ಲ ಅಂತ ಅವ್ರ ಮನಸ್ಸಿನಲ್ಲಿ ಬರಲಿಲ್ಲ. ದೇವರು ನನ್ನ ಖ್ಯಾತಿಯನ್ನ ಎಷ್ಟರ ಮಟ್ಟಿಗೆ, ವಿದ್ವಾಂಸರಲ್ಲಿ ನಿಮ್ಮ ಕೀರ್ತಿ ಇರೋದು ದೊಡ್ಡ ವಿಷಯ ಅಲ್ಲ. ಇವರು ವಿದ್ವಾಂಸರು, ಇನ್ನೊಬ್ರು ವಿದ್ವಾಂಸರು ಇರ್ತಾರೆ, ಎಲ್ಲರಿಗೂ ಪರಿಚಯ ಇರ್ತದೆ, ಹಗಲೆಲ್ಲ ಭೇಟಿ ಆಗ್ತಿರ್ತಾರೆ, ವಿದ್ವಾಂಸರು ಅಂತ ಹೇಳ್ಬಿಡ್ತಾರೆ. ಅಂಬಿಗನಿಗೆ ಸಹಿತ ನನ್ನ ಬಗ್ಗೆ ಗೊತ್ತಾಗಿದೆ. ಓ, ಇವರು ವೀಣಾ ವೆಂಕಣ್ಣ ಭಟ್ರು ಅಂತ ಗೊತ್ತಿಲ್ಲ ಪಾಪ, ಆದ್ರೆ ವೀಣಾ ವೆಂಕಣ್ಣ ಭಟ್ರ ನೀವೇನ್ ಬಿಡ್ಲಿಕ್ಕೆ ಅಂತ ಅಂದ ಅನ್ನೋದು ಆ ರಾಯರ ಮಾತಿನಲ್ಲಿ ನಾವು ಕಾಣ್ತೀವಿ. ಅಂದ್ರೆ ಅಷ್ಟು ವೈರಾಗ್ಯದ ನಿಧಿಗಳು ನಮ್ಮ ರಾಯರು. ಇಷ್ಟೇ ಅಲ್ಲ, ಅವರ ಒಂದು ವ್ಯಕ್ತಿತ್ವ ಎಂಥದ್ದು ಅಂದ್ರೆ, ತಂಜಾವೂರಿನ ಅರಸ ಅನರ್ಘ್ಯವಾದ ರತ್ನವನ್ನ ಕೊಟ್ಟ ಕೂಡ್ಲೆ, ಯಾರಾದ್ರೂ ಬೇರೆಯವರಾಗಿದ್ರೆ ಬಹಳ ಚಲೋ ಇದರ ಸರ, ನಮ್ ದೇವ್ರಿಗೆ ಹಾಕ್ಲಿಕ್ಕೆ ಬರ್ತದೆ ಅಂತ ಇಟ್ಕೊಂಡೆ ಬಿಡೋರು, ಅಥವಾ ನಮಗ್ ಬರ್ತದೆ ಅಂತ ಇಟ್ಕೊಂಡ್ಬಿಡೋರು. ಆದ್ರೆ ರಾಯರು ಎಂಥವ್ರು ಅಂದ್ರೆ, ಅಜ್ಞಂತರ್ಗತನಾಗಿರುವಂತ ಹರಣೀಪತೆ ಪರಶುರಾಮ ದೇವರಿಗೆ ಅಲ್ಲಿ ಸಮರ್ಪಣೆಯನ್ನ ಮಾಡಿದ್ದಾರೆ. ಹುತವಹ ಗುಣಿಸಿದ ರತುನ ಮಾಲಿಕೆಯ ಕ್ಷಿತಿಪಗೆ ತಂದಿತ್ತಟುಳ ಮಹಿಮನೆ ರಾಘವೇಂದ್ರ. ಜಗನ್ನಾಥ ದಾಸರು ಹೇಳ್ತಾರೆ, ಅಂದ್ರೆ ಭವ್ಯವಾದ ವ್ಯಕ್ತಿತ್ವ. ಏನ್ ಕೇಳಿದ್ರು ಇಲ್ಲ ಅಂತ ಅನ್ನೋದೇ ಇಲ್ಲ, ಅಂತಹ ಸ್ವಭಾವ ರಾಯರಲ್ಲಿ ಕಾಣುವಂಥದ್ದು. ಜಗನ್ನಾಥ ದಾಸರು ಹೇಳ್ತಾರಲ್ಲ, ಒಂದೀಪ ಜನರಿಗೆ ಮಂದಾರ, ಕಲ್ಪವೃಕ್ಷ ಇದ್ದ ಹಾಗೆ. ಒಂದೀಪ ಜನರಿಗೆ ಮಂದಾರ ತರುವಂತೆ ಕುಂದದ ಭೀಷ್ಟವ ಕೊಡುತ್ತೀಪ ರಾಯಬಾರು. ಕುಂದದ ಭೀಷ್ಟವ ಕೊಡುತ್ತೀಪ ಸುರಮುನಿ ಮಂದನ ಮತಿಗೆ ರಾಘವೇಂದ್ರ ರಾಯಬಾರು. ಜಗತ್ಪ್ರಸಿದ್ಧವಾದದ್ದು ರಾಯರ ವ್ಯಕ್ತಿತ್ವ. ಕಲ್ಪ ವೃಕ್ಷ ಕಾಮಧೇನು ಅಂತ ಅನಿಸ್ಕೊಂಡಿದ್ದಾರೆ. ಯಾರು ಬಂದ್ರು ಇಲ್ಲ ಅಂತ ಇಲ್ಲೇ ಇಲ್ಲ. ನಾನು ಹಿರಿಯರಿಂದ ಕೇಳಿರುವಂಥದ್ದು, ಇಬ್ರು ಒಳ್ಳೆ ಜ್ಞಾನಿಗಳು ಅವ್ರೇನ್ ಮಾಡಿದ್ರು, ರಾಯರ ಹತ್ರ ಹೋದ್ರು ಸೇವಾ ಮಾಡಬೇಕು ಅಂತ ಹೇಳಿ. ಒಳ್ಳೆ ಚೆನ್ನಾಗಿ ತಿಳ್ಕೊಂಡಿರೋರೆ, ಹೋದ್ರು ಸೇವಾ ಮಾಡಬೇಕಲ್ಲ. ಸೇವಾ ಮಾಡೋದ್ರಲ್ಲೂ ನಾನಾ ವಿಧ. ಒಬ್ರೇನ್ ಮಾಡಿದ್ರು, ರಾಯರು ಬರೆದಿರುವಂತಹ ಅನೇಕ ಗ್ರಂಥಗಳಿದೆ, ಪರಿಮಳದಿಂದ ಹಿಡಿದು ಎಲ್ಲ ಗ್ರಂಥಗಳು. ಆ ಗ್ರಂಥಗಳನ್ನು ನಿತ್ಯದಲ್ಲಿ ಸ್ನಾನ ಮಾಡಬೇಕು ತುಂಗಭದ್ರಾ ನದಿಯಲ್ಲಿ. ಅನೇಕವನ್ನ ಮುಗಿಸಿ ಆ ರಾಯರ ವೃಂದಾವನದ ಮುಂದೆ ಕೂತ್ಕೊಂಡು ಪಾರಾಯಣ ಮಾಡೋದು. ಇದು ಒಬ್ರು ಮಾಡಿರುವಂತಹ ಸೇವಾ. ಇನ್ನೊಬ್ರೇನ್ ಮಾಡಿದ್ರು, ಪಂಚಾಮೃತ, ಪ್ರದಕ್ಷಿಣೆ, ನಮ್ಗೆಲ್ಲ ಗೊತ್ತಲ್ಲ. ರಾಯರ ಆರಾಧನೆ ಬಂತು, ಗುರುವಾರ ಬಂತು ಅಂದ್ರೆ ಬೇರೆ ಏನು ಕಾಣಿಸೋದಿಲ್ಲ, ಪಂಚಾಮೃತ ಮಾಡಿಸೋದೇ ನಮಗೆ ಬಹಳ ಮುಖ್ಯವಾಗಿರುವಂಥದ್ದು. ಪಾಪ ಅವರು ಆ ಸೇವಾ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಇಬ್ರು ಸೇವಾ ಮಾಡ್ತಾ ಇದ್ದಾರೆ. ಒಂದು ವಾರ 10 ದಿವಸ ಆಗಿರ್ಲಿಕ್ಕಿಲ್ಲ. ಈ ಪಂಚಾಮೃತ ಪ್ರದಕ್ಷಿಣೆ ಮಾಡ್ತಿದ್ರಲ್ಲ, ಅವರಿಗೆ ಫಲ ಬಂದ್ಬಿಡ್ತು. ರಾಯರು ಕನಸಿನಲ್ಲಿ ಬಂದು ಸೂಚನೆ ಮಾಡಿಬಿಟ್ರು. ಪಾಪ ಏನೋ ಒಂದು ಉದ್ದೇಶ ಇಟ್ಟುಕೊಂಡು ಹೋಗಿದ್ರು ಇಬ್ರು, ಏನೋ ಒಂದು ತಮ್ಮ ವೈಯಕ್ತಿಕವಾಗಿ. ಅದರಲ್ಲಿ ಆ ಪ್ರದಕ್ಷಿಣೆ ಮಾಡೋರು, ಪಂಚಾಮೃತ ಮಾಡಿಸಿದ್ರಲ್ಲ, ಹೂವಿನ ಸೇವಾ ಮಾಡಿಸಿರೋರು, ಅವರಿಗೆ ಬೇಗ ಬಂದ್ಬಿಡ್ತು ಫಲ. ಬಂದು ಕೂಡ್ಲೆ ಇವರು ಊರಿಗೆ ಹೊರಡಬೇಕಲ್ಲ, ಫಲ ಸಿಕ್ಕ ಮೇಲೆ ಮತ್ತೆ ಇನ್ಯಾಕಿರ್ಬೇಕು,
ಆಯ್ತು, ಸೇವಾ ಆಗಿದೆ, ಸೇವಾ ಮಾಡಿದ್ಮೇಲೆ ರಾಯರು ಪ್ರಸಾದ ಕೊಟ್ಟಾರೆ ಅಂತ ಹೇಳಿ ಸಂತೋಷದಿಂದ ಬಂದು ಇವ್ರೇನ್ ಪಾರಾಯಣ ಮಾಡ್ತಾ ಕೂತಿದ್ರಲ್ಲ, ಇವ್ರ ಹತ್ರ ಬಂದು ಹೇಳಿದ್ರಂತ, ನೋಡ್ರಿ ಆಚಾರ್ರೆ, ನೋಡ್ರಿ ನೀವು ಪಾರಾಯಣ ಮಾಡ್ತಾ ಇದ್ದೀರಿ ಗ್ರಂಥಗಳನ್ನ, ನಿಮ್ಮ ಜೊತೆಗೆ ನಾನು ಬಂದಂತವ್ರು ಪ್ರದಕ್ಷಿಣೆ, ಅಭಿಷೇಕ, ಪಂಚಾಮೃತ, ಹೂವನ್ನ ಸೇವಾ ಮಾಡೋದು ಇದನ್ನೆಲ್ಲ ಮಾಡಿದೆ. ನೋಡ್ರಿ ರಾಯರು ಮಂತ್ರಾಕ್ಷತೆ ಕೊಟ್ಬಿಟ್ರು, ಆಕದ ಹೋಗು ನಿನ್ ಕೆಲಸ ಅಂತ ಹೇಳ್ಬಿಟ್ಟಿದ್ದಾರೆ. ನೀವು ಪಾಪ ಗ್ರಂಥಗಳನ್ನ ಅಧ್ಯಯನ ಮಾಡ್ತಾ ಇಲ್ಲೇ ಕೂತಿರ್ತೀರಿ, ನೋಡ್ರಿ ನೀವು ನಮ್ದೇ ಮಾಡ್ಬಿಟ್ರೆ ಬಹಳ ಅನುಕೂಲ ಆಗ್ತಿತ್ತು ನೀವು ಇಷ್ಟೊತ್ತಿಗೆ ಅಂತ ಅಂದ್ರಂತೆ. ಅಂದು ಕೂಡಲೇ ಇವ್ರಿಗೆ ಅಧ್ಯಯನ ಮಾಡ್ತಾ ಪಾರಾಯಣ ಮಾಡ್ತಾ ಕೂತವ್ರಿಗೆ ಮನಸ್ಸಿನಲ್ಲಿ ಒಂದ್ಸಾರಿ ಅನ್ನಿಸ್ತಂತೆ, ಅಲ್ಲ ಮತ್ತೆ ರಾಯರು ಯಾಕೆ ನಂಗೆ ಇನ್ನೂ ಫಲ ಕೊಡ್ಲೇ ಇಲ್ಲ? ಅವ್ರು ನೋಡ್ರಿ ನಮ್ ಎದುರಿಗೆ ಪ್ರದಕ್ಷಿಣೆ ಮಾಡಿದವರು, ಪಂಚಾಮೃತ ಮಾಡಿದವ್ರಿಗೆ ಅನುಕೂಲ ಆಗಿ ಹೋಗ್ಬಿಡ್ತು. ರಾಯರು ಬಂದು ಹೇಳ್ಬಿಟ್ರು, ಸೂಚನೆ ಮಾಡಿಬಿಟ್ರು, ನಾನು ಇಷ್ಟು ಕಷ್ಟಪಟ್ಟು ಪರಿಮಳ ಗ್ರಂಥವನ್ನ ರಾಯರು ಬರೆದಿರೋದನ್ನ ಪಾರಾಯಣ ಮಾಡಿದ್ರು ನನ್ನ ಹತ್ರ ಯಾಕೆ ನೋಡುವಲ್ರಲ್ಲ ರಾಯರು ಅಂತ ಮನಸ್ಸಿನಲ್ಲೇ ಬಂದಾಗ, ಅಪೇಕ್ಷಿತ ಪ್ರದಾತ ಆ ಶ್ಲೋಕದ ಅರ್ಥಕ್ಕೆ ಇಷ್ಟೆಲ್ಲ ನಾವು ವಿವರಣೆಯನ್ನ ಕೊಡಬೇಕು. ಬಹಳ ಸುಂದರವಾಗಿ ವಿವರಣೆಯನ್ನ ಮಾಡ್ತಾರೆ. ರಾಯರ ಒಂದು ವ್ಯಕ್ತಿತ್ವವೇ ಅಂಥದ್ದು. ಬಹಳ ಸುಂದರವಾಗಿ ಅಪರೋಕ್ಷ ಕೃತ ಶ್ರೀಶಃ ಸಮುಪೇಕ್ಷಿತ ಭಾವದಃ ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರಾನ್ ನ ವಿದ್ಯತೆ. ಇದಕ್ಕೊಂದು ಉದಾಹರಣೆ ಇದು. ರಾಯರು ಯಾವಾಗ ಇವರಿಗೆ ಫಲ ಕೊಡ್ಲಿಲ್ಲೋ, 1 ತಿಂಗಳಾಯ್ತು, 2 ತಿಂಗಳಾಯ್ತು, ಏನು ಉತ್ತರನೇ ಇಲ್ಲ. ಆಗ ಮನಸ್ಸಿನಲ್ಲಿ ಅನ್ಕೊಂಡ್ರಂತ, ನೋಡಿ ಇವತ್ತು ಸಂಕಲ್ಪ ಮಾಡ್ಕೊಂಡ್ರಂತೆ, ರಾತ್ರಿ ಮಲಗೋಕ್ಕಿಂತ ಮುಂಚೆ ರಾಯರ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಡು ಹೇಳಿದ್ರಂತೆ, ನೀವು ನನಗೆ ಪ್ರಸಾದ ಕೊಟ್ರಿ ಅಂದ್ರೆ ಏನ್ ತೊಂದರೆ ಇಲ್ಲ, ನಾನು ಸೇವಾ ಮಾಡ್ತೀನಿ, ಮುಂದೆ ಹೋಗ್ತೇನೆ. ನೀವು ಪ್ರಸಾದ ಕೊಡ್ಲೇ ಇಲ್ಲ ಅಂದ್ರೆ ನಾನು ಪ್ರದಕ್ಷಿಣೆ ಮತ್ತು ಪಂಚಾಮೃತ ಅದೇ ದಾರಿ ಹಿಡಿತೀನಿ ನೋಡಿ ಅಂತ ಅನ್ಕೊಂಡು ಮಲ್ಕೊಂಡ್ರಂತೆ. ಮಲ್ಕೊಂಡ್ಕೊಳ್ಳೆ ಅವತ್ತು ಬೆಳಗಿನ ಜಾವ, ಮರುದಿವಸ ಬೆಳಗಿನ ಜಾವ ರಾಯರು ಕನಸಿನಲ್ಲಿ ಬಂದು ಸೂಚನೆಯನ್ನ ಮಾಡ್ತಾ ಇದ್ದಾರೆ, ನೋಡಪ್ಪ, ನೀ ಮಾಡಿರುವಂತಹ ಸೇವೆ ಏನಿದೆ ಅಲ್ಲ, ಅದು ನನಗೆ ಬಹಳ ಪ್ರೀತಿಕರವಾದದ್ದು. ಯಾಕೆ ಅಂದ್ರೆ ನಾ ಬರೆದಿರುವಂತಹ ಗ್ರಂಥಗಳನ್ನ ಓದೋವರ ಸಂಖ್ಯೆ ಬಹಳ ಕಡಿಮೆ ಆಗ್ತಾ ಇದೆ. ಎಲ್ಲೋ ಅಪರೂಪ 1000 ಜನದಲ್ಲಿ ಒಬ್ರೋ ಇಬ್ರೋ ಸಿಗ್ತಾರೆ ರಾಯರ ಗ್ರಂಥಗಳನ್ನ ಅಧ್ಯಯನ ಮಾಡುವಂಥವ್ರು. ಹಾಗಾಗಿ ನಿನಗೆ ಯಾಕೆ ನಾನು ಪ್ರಸಾದ ಕೊಟ್ಟಿಲ್ಲ ಅಂದ್ರೆ ಇಷ್ಟು ದಿವಸ ನಾನೇನಾದ್ರೂ ಕೊಟ್ಟು ಬಿಟ್ರೆ ಅಪೇಕ್ಷಿತ ಪ್ರದಾತಾಚ, ನಾನೇನಾದ್ರೂ ನಿನಗೆ ಫಲ ಕೊಟ್ಟು ಬಿಟ್ರೆ ನಾಳೆಯಿಂದ ಪಂಚಾಮೃತ ಮಾಡಿದವನು ಹೋದ್ನಲ್ಲ, ಹಂಗೆ ನೀನು ಊರಿಗೆ ಹೋಗ್ಬಿಡ್ತೀಯ. ನನ್ ಗ್ರಂಥ ಓದೋರು ಯಾರು? ನನ್ ಮುಂದ್ ಕುತ್ಕೊಂಡು ನೀ ದಿನಾ ಓದ್ತಾ ಇದ್ದೀಯ. ಹಾಗಾಗಿ ನಿನ್ ಮೇಲೆ ಬಹಳ ನನಗೆ ಸಂತೋಷ ಆಗಿದೆ. ನಿನಗೆ ಏನೇನ್ ಕೇಳ್ಕೊಂಡಿದ್ದೀಯಲ್ಲ ಅದನ್ನೆಲ್ಲವನ್ನ ನಾನು ಅನುಗ್ರಹ ಮಾಡ್ತೀನಿ. ಭಗವಂತನ ಅನುಗ್ರಹದಿಂದ ನಿನಗೆಲ್ಲವೂ ಸಿಗ್ತದೆ, ನಿನಗೆ ಒಳ್ಳೇದಾಗ್ತದೆ, ಪಾಠ ಪ್ರವಚನ ಬಿಡಬೇಡ ಅಂತ ಹೇಳಿ ಅನುಗ್ರಹವನ್ನ ಮಾಡಿದ್ರು ರಾಯರು ಅಂತ ನಾವು ಇತಿಹಾಸದಲ್ಲಿ ಕಾಣ್ತೀವಿ. ಅಂದ್ರೆ ಸಿದ್ಧಿಯನ್ನ ಕೊಡುವಂತಹ ಮಂತ್ರಗಳ ಆಲಯ ಅದು ಮಂತ್ರಾಲಯ. ಆರ್ತರನ್ನ ಉದ್ಧಾರ ಮಾಡುವಂತಹ ಒಂದು ವಿಧ ಏನಿದೆ ಅಲ್ಲ, ಕರುಣೆ, ಅದು ಯಾರಲ್ಲಿ ನಿಂತು ಹೇಗೆ ಪ್ರಚೋದನೆಯನ್ನ ಮಾಡ್ತಾರೆ, ಹೇಗೆ ಉದ್ಧಾರ ಮಾಡ್ತಾರೆ ಅಂತ ನಿಮಗೆ ಕಲ್ಪನೆ ಸಹಿತ ಆಗಿರೋದಿಲ್ಲ. ಹಾಗೆ ರಾಯರು ನಿಂತು ಅವರ ಅನುಗ್ರಹವನ್ನ ಮಾಡ್ತಾರೆ. ಅದಕ್ಕೆ ರಾಘವೇಂದ್ರಾನ್ ನ ವಿದ್ಯತೆ ಅಂದ್ರು. ಇಂತಹ ಗುರುಗಳು ಇನ್ನೊಬ್ಬರಿರ್ಲಿಕ್ಕೆ ಸಾಧ್ಯ ಇಲ್ಲಪ್ಪ. ಅಂದ್ರೆ ಅಷ್ಟು ಆ ಭಕ್ತರನ್ನ ರಕ್ಷಣೆ ಮಾಡುವಂಥವ್ರು. ತಾಯಿ ನೋಡಿ ಹೇಗ್ ಮಾಡ್ತಾಳೆ, ಹಾಗೆ ರಾಯರು ಅನುಗ್ರಹ ಮಾಡ್ತಾರಂತ. ನಮ್ಮ ತಾಯಿ ಇದ್ದ ಹಾಗೆ ರಾಯರು. ತಾಯಿ ಮಕ್ಕಳಿಂದ ಏನು ಅಪೇಕ್ಷೆ ಪಡೋದಿಲ್ಲ, ನಿರ್ವ್ಯಾಜವಾಗಿ ನನ್ನ ಮಕ್ಕಳು ಅನ್ನುವಂತಹ ಪ್ರೀತಿಯಿಂದ ಹೇಗೆ ತಾಯಿ ಅನುಗ್ರಹ ಮಾಡ್ತಾಳೋ ಹಾಗೆ ನಮಗೆ ರಾಯರು ಅನುಗ್ರಹ ಮಾಡ್ತಾರಂತ. ಭಕ್ತಿಯಿಂದ ಅವರ ಸೇವೆಯನ್ನ ಮಾಡುವಂಥದ್ದು ಅತ್ಯಂತ ಅವಶ್ಯಕ. ಅದನ್ನೇ ಹೇಳ್ತಾರೆ, ಕರುಣಿಗಳೊಳಗೆ ಎನಗಾಣೆನೋ ನಾ ನಿನಗೆ ಸದ್ಗುರುವರ ರಾಘವೇಂದ್ರ. ಜಗನ್ನಾಥ ದಾಸ್ ಹೇಳುವಂಥದ್ದು, ಬಾರೋ ರಾಘವೇಂದ್ರ ಬಾರೋ, ಕಾರುಣ್ಯ ವಾರಿಧಿ ಬಾರೋ, ಆರಾಧಿಪ ಭಕ್ತರ ಭೀಷ್ಟ ಪೂರೈಸುವ ಪ್ರಭುವೇ ಬಾರೋ. ಬಾರೋ ರಾಘವೇಂದ್ರ ಬಾರೋ, ಕಾರುಣ್ಯ ವಾರಿಧಿ ಬಾರೋ ಅಂತಾರೆ. ವಾರಿಧಿ ಅಂದ್ರೆ ಸಮುದ್ರ, ಕರುಣೆಯ ಸಮುದ್ರ ನಮ್ಮ ರಾಯರು.
ಎಂಥವರೇ ಹೋಗ್ಲಿ ಅಂಥವರಿಗೂ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದೇ ಆದರೆ ಅವರು ವಿಶೇಷವಾಗಿ ಅನುಗ್ರಹವನ್ನ ಮಾಡ್ತಾರೆ. ಸಕಲ ವರ್ಣಾಶ್ರಮದವರಿಗೂ ಅನುಗ್ರಹ ಮಾಡ್ತಾರೆ. ಜಾತಿ ಮತ ಪಂಥ, ಇವರು ವಯಸ್ಸಾಗಿರೋರು, ಇವರು ಹುಡುಗರಂತವರು, ಈ ಸ್ತ್ರೀಯರು, ಈ ಪುರುಷರು, ಯಾವ ಭೇದ ಭಾವವೂ ಇಲ್ಲ. ಭಕ್ತಿಯಿಂದ ಸೇವಾ ಮಾಡಿದ್ದೇ ಆದ್ರೆ ಪೂರ್ಣ ವಿಶ್ವಾಸ ಇಟ್ಟು ರಾಯರ ಅನುಗ್ರಹವನ್ನು ಮಾಡಿದ್ದು ಅವರ ಒಂದು ವೈಶಿಷ್ಟ್ಯತೆ. ಅದಕ್ಕೆ ಹೇಳಿದ್ರು ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರಾನ್ ನ ವಿದ್ಯತೆ. ಇಂತಹ ನಿಮ್ಮಂತಹ ಗುರುಗಳು ಇನ್ನೊಬ್ಬರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸ್ತೋತ್ರವನ್ನ ಮಾಡಿದ್ದಾರೆ ನಮ್ಮ ಅಪ್ಪಣ್ಣಾಚಾರ್ಯರು.